ಪ್ರಸ್ತಾವನೆ. ಸ್ವಾಭಾವಿಕವಾಗಿ ಯಾರೂ ಕೇಳಿಕೊಳ್ಳದ, ಆದರೂ ಎಲ್ಲರೂ ಎಂದಾದರೊಮ್ಮೆ ತನಗೆ ತಾನೇ ಕೇಳಿಕೊಳ್ಳಲೇಬೇಕಾದ ಮತ್ತು ಎಂದೂ ಬದಲಾಗದ ನಿಶ್ಚಿತ ಉತ್ತರವೊಂದನ್ನು ಪಡೆದುಕೊಳ್ಳಲೇಬೇಕಾದ ಪ್ರಶ್ನೆಯು ನಾನು ಯಾರು ಎನ್ನುವುದೇ ಆಗಿದೆ. ಏಕೆಂದರೆ ಈ ಪ್ರಶ್ನೆಗೆ ತನಗೆ ಈಗಾಗಲೇ ತಿಳಿದಿದೆ ಎಂದು ನಂಬಲ್ಪಡುವ ಉತ್ತರಗಳು ಸದಾ ಅನಿಶ್ಚಿತವೇ ಆಗಿ ಬದಲಾಗುತ್ತಲೇ ಇರುವುದರಿಂದ ಅವು ಸತ್ಯವೆಂದು ಸ್ವೀಕರಿಸಲಾಗದ ಉತ್ತರಗಳೆಂದೇ ತೀರ್ಮಾನವಾಗುತ್ತವೆ. ನಾನು ಯಾರು ಎಂಬ ಪ್ರಶ್ನೆಯ ಉತ್ತರವನ್ನು ಕಂಡುಕೊಳ್ಳಲು ಮರಣ ಇದೆಯೇ, ಪರಲೋಕಗಳು ಇವೆಯೇ, ಪುನರ್ಜನ್ಮಗಳು ಇವೆಯೇ ಎಂಬ 3 ಪ್ರಶ್ನೆಗಳಿಗೆ ಸಂಶಯಾತೀತವಾದ ಉತ್ತರಗಳನ್ನು ನಿಶ್ಚಯಿಸಿಕೊಳ್ಳಬೇಕಾದದ್ದು ಅನಿವಾರ್ಯ. ಮರಣ, ಪರಲೋಕ ಮತ್ತು ಪುನರ್ಜನ್ಮ ಈ 3 ಪ್ರಶ್ನೆಗಳಿಗೆ ಎಲ್ಲರಿಗೂ ಉತ್ತರಗಳು ಬೇಕಾಗಿವೆ. ಮರಣ ಇದೆಯೇ ಎಂದು ಯಾವ ಪ್ರೌಢರೂ ಕೇಳುವುದಿಲ್ಲ. ಮರಣವೊಂದನ್ನು ಬಿಟ್ಟು ಉಳಿದೆರಡು ಇವೆಯೇ ಎನ್ನುವುದನ್ನು ತಿಳಿಯಲು ಎಲ್ಲರೂ ಆಸಕ್ತರಾಗಿದ್ದಾರೆ. ಮರಣದ ಇರುವಿಕೆಯ ಕುರಿತು ಸಂಶಯವಿಲ್ಲದಿರುವುದೇ ಇದಕ್ಕೆ ಕಾರಣ. ಎಂದರೆ ಮರಣವು ಇದ್ದೇ ಇದೆ ಎನ್ನುವುದರ ಬಗ್ಗೆ ಯಾರಿಗೂ ಸಂಶಯವಿಲ್ಲ. ಮರಣವು ಇದೆ ಎಂದು ನಿಶ್ಚಯಿಸಲು ಆಧಾರವಾದ ಪ್ರಮಾಣಗಳು ಉಳಿದೆರಡರ ಎಂದರೆ ಪರಲೋಕ ಮತ್ತು ಪುನರ್ಜನ್ಮಗಳ ಇರವನ್ನು ತಿಳಿಸುವುದಿಲ್ಲ. ಈ ಕಾರಣದಿಂದ ಮರಣ, ಪರಲೋಕಗಳು ಮತ್ತು ಪುನರ್ಜನ್ಮಗಳು ಇವೆಯೇ ಎಂದು ಕೇಳುವವರಿಗೆ ಉತ್ತರಿಸುವವರಿಂದ ಸಿಗಬಹುದಾದ ಉತ್ತರಗಳನ್ನು 3 ವರ್ಗಗಳಲ್ಲಿ ವಿಂಗಡಿಸಿ ಹೀಗೆ ಹೇಳಬಹುದು. ಮೊದಲನೆಯವು ಲೌಕಿಕ ದೃಷ್ಟಿಯ ಉತ್ತರಗಳು, ನಂತರದವು ಆಗಮೋಕ್ತ ಉತ್ತರಗಳು, ಕೊನೆಯವು ವೇದಾಂತ ದೃಷ್ಟಿಯ ಉತ್ತರಗಳು. ಮೊದಲನೆಯ ಉತ್ತರಗಳು ಮರಣ ಇದೆ, ಪರಲೋಕಗಳಿಲ್ಲ, ಪುನರ್ಜನ್ಮವಿಲ್ಲ. ನಂತರದ ಉತ್ತರಗಳು ಮರಣ ಇದೆ, ಪರಲೋಕಗಳಿವೆ, ಪುನರ್ಜನ್ಮಗಳಿವೆ. ಕೊನೆಯ ಉತ್ತರಗಳು ಮರಣವಿಲ್ಲ, ಪರಲೋಕಗಳಿಲ್ಲ, ಪುನರ್ಜನ್ಮಗಳಿಲ್ಲ. ಈ 3 ಪ್ರಶ್ನೆಗಳಿಗೆ ಸಿಗಬಹುದಾದ ಉತ್ತರಗಳನ್ನು ವಿವರವಾಗಿ ಗಮನಿಸುವುದಕ್ಕಿಂತ ಮೊದಲು ಈ ಪ್ರಶ್ನೆಗಳನ್ನು ಕೇಳುವವರು ಯಾರು? ಅವರು ಎಂಥವರಾಗಿರಬಹುದು? ಅವರು ಈ ಪ್ರಶ್ನೆಗಳನ್ನು ಕೇಳಲು ಕಾರಣಗಳೇನು? ಈ ಪ್ರಶ್ನೆಗಳಿಗೆ ಅವರು ಎಂತಹ ಉತ್ತರಗಳನ್ನು ನಿರೀಕ್ಷಿಸುತ್ತಾರೆ? ಈ ಪ್ರಶ್ನೆಗಳಿಗೆ ದೊರಕಬಹುದಾದ ಉತ್ತರಗಳಿಂದ ಅವರಿಗೆ ಆಗುವ ಪ್ರಯೋಜನಗಳೇನು? ಅವರನ್ನು ಈ ಪ್ರಶ್ನೆಗಳು ಯಾವ ಪ್ರಮಾಣದಲ್ಲಿ ಕಾಡುತ್ತಿವೆ? ಈ ಪ್ರಶ್ನೆಗಳಿಗೆ ಉತ್ತರಗಳು ಅವರಿಗೆ ಅನಿವಾರ್ಯವೇ? ಇವುಗಳಿಗೆ ಉತ್ತರಗಳನ್ನು ಹುಡುಕಲು ಅವರು ಈಗಾಗಲೇ ಯತ್ನಿಸಿದ್ದಾರೆಯೇ? ಅವುಗಳಿಗೆ ಉತ್ತರಗಳನ್ನು ಹುಡುಕಲು ಅವರು ಎಷ್ಟು ಶ್ರಮಿಸಿದ್ದಾರೆ? ಉತ್ತರಗಳು ಸಿಗದಿರುವುದರಿಂದ ಅವರು ಚಿಂತಿತರಾಗಿದ್ದಾರೆಯೇ? ಈ ಪ್ರಶ್ನೆಗಳೆಲ್ಲ ಅವರ ಯಾವ ಅವ್ಯಕ್ತ ಭಾವವನ್ನು ಧ್ವನಿಸುತ್ತವೆ ಎನ್ನುವುದನ್ನೆಲ್ಲ ವಿಮರ್ಶಿಸುವುದು ತೀರಾ ಅಗತ್ಯವೇ. ಏಕೆಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಇವನ್ನೆಲ್ಲ ಅವಲಂಬಿಸಿಯೇ ನಿಶ್ಚಿತವಾಗುತ್ತವೆ. ಪ್ರಶ್ನೆಯನ್ನು ಮಾತ್ರವೇ ಅನುಸರಿಸುವ ಉತ್ತರಗಳಿಗಿಂತ ಪೃಚ್ಛಕನ ಎಂದರೆ ಪ್ರಶ್ನೆಯನ್ನು ಕೇಳುವವನ ಅಧಿಕಾರ, ಅರ್ಹತೆಗಳನ್ನು ಪರಿಗಣಿಸಿಯೇ ಉಚ್ಚರಿಸಲ್ಪಡುವ ಉತ್ತರಗಳು ಸಮರ್ಪಕವಾಗಿರಲು ಸಾಧ್ಯ. ನಾನು ಬದುಕಿರಬೇಕು ಎಂಬುದನ್ನು ಯಾವ ಜೀವಿಯೂ ಯಾರಿಂದಲೂ ಕಲಿಯಬೇಕಿಲ್ಲ, ಕಲಿಯುವುದೂ ಇಲ್ಲ. ಏಕೆಂದರೆ ಬದುಕಿರಬೇಕೆಂಬ ಉತ್ಕಟೇಚ್ಛೆಯು ಎಲ್ಲರಲ್ಲೂ ಸ್ವಾಭಾವಿಕವಾಗಿಯೇ ಇರುತ್ತದೆ ಮತ್ತು ಅದಕ್ಕಿಂತಲೂ ಪ್ರಬಲವಾದ ಬೇರಾವ ಅಭಿಲಾಷೆಯೂ ಇಲ್ಲದಿರುವುದರಿಂದ ಬದುಕಿರಬೇಕೆನ್ನುವುದು ಪ್ರಪ್ರಥಮ ಪ್ರಕೃತಿದತ್ತ ಪ್ರಚೋದನೆಯಾಗಿದೆ. ಆದ್ದರಿಂದಲೇ ಇದನ್ನು ಫಸ್ಟ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಎಂದು ಕರೆಯುತ್ತಾರೆ. ಬದುಕಿರುವುದು ಎಂದರೆ ನಾಶ, ಮರಣ ಹೊಂದದೇ ಇರುವುದು ಎಂದೇ ಅರ್ಥ. ಬದುಕಲಿಕ್ಕಾಗಿ ಮಾಡುವ ಪ್ರತಿ ಯತ್ನವೂ ಮರಣದಿಂದ ತಪ್ಪಿಸಿಕೊಳ್ಳಲು ಮಾಡುವ ಉಪಾಯವೇ ಆಗಿರುತ್ತದೆ. ಬದುಕಿರಬೇಕೆಂಬ ಬಯಕೆಯೇ ಮರಣವು ಅನಿವಾರ್ಯ ಎಂಬ ಜ್ಞಾನದಿಂದ ಸ್ಫುರಣಗೊಂಡಿರುತ್ತದೆ. ಮನುಷ್ಯರಲ್ಲದೆ ಪಶುಪಕ್ಷಿಗಳು ಬಹುಶಃ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳುವುದೂ ಇಲ್ಲ, ಕೇಳುವುದೂ ಇಲ್ಲ. ಏಕೆ? ಶರೀರದ ದೃಷ್ಟಿಯಿಂದ ಮನುಷ್ಯನು ಪ್ರಾಣಿಗಳ ಸಮಾನನಾದರೂ ವೈಚಾರಿಕ ಸಾಮರ್ಥ್ಯವೇ ಮನುಷ್ಯನನ್ನು ಅವುಗಳಿಗಿಂತ ಭಿನ್ನವಾಗಿಸಿದೆ. ಪ್ರಾಣಿಗಳು ತಮ್ಮನ್ನು ತಾವೇ ಅವಸಾನ ಅಥವಾ ಉದ್ಧಾರ ಮಾಡಿಕೊಳ್ಳಲಾರವು. ಆದರೆ ವಿಚಾರ ಸಾಮರ್ಥ್ಯವಿರುವುದರಿಂದಲೇ ಮನುಷ್ಯರು ತಮ್ಮನ್ನು ತಾವೇ ಅವಸಾನ ಅಥವಾ ಉದ್ಧಾರ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ. ಈ ಪ್ರಕೃತಿದತ್ತ ಅರ್ಹತೆಯೇ ಮನುಷ್ಯರನ್ನು ಈ ಪ್ರಶ್ನೆಗಳನ್ನು ಕೇಳಲು ಪ್ರಚೋದಿಸುತ್ತಿರುತ್ತದೆ. ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳುವುದು ಅಥವಾ ಕೇಳುವುದು ಪ್ರಕೃತಿದತ್ತವಾದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವ ಗುಣವಿಶೇಷದ ಲಕ್ಷಣವಾಗಿದೆ. ಆದ್ದರಿಂದ ಈ ಪ್ರಶ್ನೆಗಳನ್ನು ಬಾಲರು, ಪ್ರೌಢರು, ವೃದ್ಧರು,
ಮರಣಾಸನ್ನರು, ಶಾಸ್ತ್ರ ಪುರಾಣಾದಿಗಳನ್ನು ಓದಿದವರು, ಓದಿಲ್ಲದವರೆಲ್ಲ ಕೇಳಬಹುದು. ಪೃಚ್ಛಕರು ಎಂದರೆ ಪ್ರಶ್ನೆಗಳನ್ನು ಕೇಳುವವರು ನಾಸ್ತಿಕರು, ಆಸ್ತಿಕರು, ಪಾಪಭೀರುಗಳು, ಪಾಪ ಕಾರ್ಯ ಮಾಡಲು ಹೆದರುವವರು, ಕರ್ಮಠರು, ವೇದೋಕ್ತ ಕರ್ಮಗಳಲ್ಲಿ ಶ್ರದ್ಧೆಯುಳ್ಳವರು, ವೇದ ಪ್ರಮಾಣಗಳನ್ನು ಒಪ್ಪದವರು, ಒಪ್ಪುವವರು, ಪ್ರತ್ಯಕ್ಷಾನುಮಾನ ಲೌಕಿಕ ಪ್ರಮಾಣಗಳನ್ನು ಮಾತ್ರ ಒಪ್ಪುವವರು, ಅಧರ್ಮಿಗಳು, ಕುಕರ್ಮಿಗಳು ಮುಂತಾಗಿ ಯಾರೇ ಆಗಿರಲು ಸಾಧ್ಯ. ಪರಲೋಕ ಪುನರ್ಜನ್ಮಗಳು ಇವೆ ಅಥವಾ ಇಲ್ಲ ಎಂದು ಯಾರೋ ಹೇಳಿದ್ದನ್ನು ಕೇಳಿಯೋ ಅಥವಾ ಓದಿಯೋ ಅದೇ ವಿಷಯವನ್ನು ದೃಢಪಡಿಸಿಕೊಳ್ಳುವುದು ಕಾರಣವಾಗಿರಬಲ್ಲದು. ಅಥವಾ ಆ ವಿಷಯವಾಗಿ ತಾವೇ ಒಂದು ನಿಶ್ಚಯಕ್ಕೆ ಬರಲು ಸಾಕಾಗುವಷ್ಟು ಮಾಹಿತಿಯ ಕೊರತೆಯಿಂದಾಗಿ ಅದೇ ವಿಷಯದಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸುವ ಕಾರಣವೂ ಇರಬಲ್ಲದು. ಓದುಗರು ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೇಳುವವರು 4 ವರ್ಗಗಳಲ್ಲೊಂದಕ್ಕೆ ಸೇರುವವರು. ಪುಸ್ತಕಗಳಲ್ಲಿ ಅಥವಾ ಪ್ರವಚನಾದಿಗಳಲ್ಲಿ ತಮಗೆ ಸರಿಯೆನಿಸುವ ವಿಷಯಗಳನ್ನು ಗುರುತಿಸಿಕೊಂಡು ತಮಗಿರುವ ಜ್ಞಾನವನ್ನೇ ದೃಢಗೊಳಿಸಿಕೊಳ್ಳ ಬಯಸುವವರು ಮೊದಲನೆಯ ವರ್ಗದವರು. ಇವರು ಹೊಸ ವಿಷಯ ವಿಚಾರಗಳನ್ನು ಸ್ವೀಕರಿಸುವ ಮನಸ್ಥಿತಿಯುಳ್ಳವರಲ್ಲ, ಎಂದರೆ ತಮ್ಮ ನಂಬಿಕೆಯನ್ನು ಬಿಡಲಾರದವರಾಗಿದ್ದಾರೆ. ಇನ್ನು ತಾವು ಈ ವಿಷಯಗಳಲ್ಲಿ ಯಾವುದೇ ನಿರ್ಧಾರವನ್ನು ಹೊಂದಿರದಿದ್ದರೂ ಕೇಳಿದ್ದನ್ನು ಅಥವಾ ಓದಿದ್ದನ್ನು ಅಲ್ಲಗಳೆಯುವಲ್ಲೇ ತೃಪ್ತಿಯನ್ನು ಹೊಂದುವವರು ಎರಡನೆಯ ವರ್ಗದವರು. ಮೂರನೆಯ ವರ್ಗದವರು ಈ ವಿಷಯಗಳನ್ನು ಓದುವುದು ಅಥವಾ ಕೇಳುವುದು ಕೇವಲ ಮನರಂಜನೆಗಾಗಿಯೇ, ಎಂದರೆ ವಿರಾಮ ಕಾಲವನ್ನು ವ್ಯಯಿಸುವ ಉಪಾಯ ಮಾತ್ರವೆಂದು ಭಾವಿಸಿ ವಿಷಯಗಳತ್ತ ನಿರಾಸಕ್ತರಾಗಿಯೇ ಇರುವವರು. ಇವರು ಯಾವುದೇ ತೆರನಾದ ಉತ್ತರಗಳನ್ನು ನಿರೀಕ್ಷಿಸುವುದಿಲ್ಲ. ನಾಲ್ಕನೆಯ ವರ್ಗದವರು ತಮಗೆ ಈಗಾಗಲೇ ದೊರೆತ ಮಾಹಿತಿಗಳಲ್ಲಿ ವೃಥಾಭಿಮಾನವನ್ನು ಹೊಂದದೆ, ಎಂದರೆ ಪೂರ್ವಗ್ರಹವಿಲ್ಲದೆ ಇನ್ನೂ ಹೆಚ್ಚಿಗೆ ತಿಳಿಯಬೇಕೆಂದು ಬಯಸಿ ಓದಿ ಕೇಳಿ ತಿಳಿದುಕೊಳ್ಳುವುದರಲ್ಲಿ ಮತ್ತು ಆ ವಿಷಯಗಳನ್ನು ಕುರಿತು ಚಿಂತನ ಮಂಥನಗಳಲ್ಲಿ ಆಸಕ್ತರಾದವರು. ಇವರೂ ಯಾವುದೇ ತೆರನಾದ ಉತ್ತರಗಳನ್ನೂ ನಿರೀಕ್ಷಿಸುವುದಿಲ್ಲ, ಆದರೂ ದೊರೆಯುವ ಉತ್ತರಗಳಲ್ಲಿ ಆಸಕ್ತರಾಗಿರುತ್ತಾರೆ. ಈ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳು ಎಂದರೆ ಆ ವಿಷಯಗಳಿಗೆ ಸಂಬಂಧಿಸಿದ ಜ್ಞಾನವೇ ಆಗಿದೆ. ಉತ್ತರ ರೂಪವಾಗಿ ದೊರಕುವ ಜ್ಞಾನದಿಂದ ಪ್ರಚ್ಛಕರಿಗೆ ಪ್ರಯೋಜನಗಳಾಗುವವೇ? ಹೇಗೆ ಪ್ರಯೋಜನವಾಗಬಹುದು? ಈ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳಿಂದ ಉತ್ಪನ್ನವಾಗುವ ಜ್ಞಾನದಿಂದ ಯಾವುದೇ ಭೌತಿಕ ವಸ್ತುಗಳ ಲಾಭವಾಗಲಿಕ್ಕಿಲ್ಲ. ಸಾವು, ಪರಲೋಕ, ಪುನರ್ಜನ್ಮಗಳ ವಿಷಯಗಳಲ್ಲಿ ಹೆಚ್ಚಿನ ಅರಿವಾಗಬಲ್ಲದು ಅಷ್ಟೆ. ಆದರೂ ಅರಿವು ಅಥವಾ ಜ್ಞಾನವು ಕೇಳುಗರ ಮೇಲೆ ಪ್ರಭಾವ ಬೀರಬಲ್ಲದು. ಹೊಸದಾಗಿ ಗಳಿಸಿದ ಜ್ಞಾನವು ಸರಿಯಲ್ಲದ ಹಳೆಯ ಜ್ಞಾನವನ್ನು ಬಾಧಿಸಬಲ್ಲದು, ಎಂದರೆ ಅದು ಅಜ್ಞಾನ ಎಂದು ನಿಶ್ಚಯಿಸಿಕೊಳ್ಳಲು ಕಾರಣವಾಗಬಲ್ಲದು. ಜ್ಞಾನದಿಂದ ಉಂಟಾಗುವ ಪ್ರಭಾವ ಎಂದರೆ ಕೇಳುಗರ ವರ್ತನೆಗಳಲ್ಲಿ ಮೂಡುವ ಬದಲಾವಣೆಗಳೇ ಆಗಿವೆ. ಪರಲೋಕ ಪುನರ್ಜನ್ಮಗಳು ಇಲ್ಲ ಎಂಬ ಉತ್ತರದಿಂದ ಅನಿಯಂತ್ರಿತಾಚಾರಕ್ಕೆ, ಅಂದರೆ ಸ್ವೇಚ್ಛಾಚಾರಕ್ಕೆ ಪುಷ್ಟಿ ದೊರಕಿತು. ಸ್ವೇಚ್ಛಾಚಾರವು ವ್ಯಕ್ತಿ ಮತ್ತು ಸಮಾಜ ಎರಡರ ಮೇಲೂ ತನ್ನ ಪ್ರಭಾವ ಬೀರಬಲ್ಲದು. ಪರಲೋಕ ಮತ್ತು ಪುನರ್ಜನ್ಮಗಳು ಇವೆ ಎಂಬ ಜ್ಞಾನವನ್ನಿತ್ತರೆ ಅವರ ಮಾತು, ವಿಚಾರ ಮತ್ತು ಆಚಾರ ಅಥವಾ ಕೃತಿಗಳು ಅವರವರ ಉದ್ಧಾರಕ್ಕೆ ಅನುಕೂಲವಾಗುವಂತೆ ಬದಲಾವಣೆ ಹೊಂದಬಹುದು. ಪರಲೋಕ ಮತ್ತು ಪುನರ್ಜನ್ಮಗಳ ಇರವಿನ ಅರಿವು ಇಳಿಯುವ ಮನಸ್ಸಿನ ಆಳಕ್ಕೆ ಅನುಲೋಮವಾಗಿ ಅವು ವ್ಯಕ್ತಿಯ ಮಾತು ಮತ್ತು ಕೃತಿಗಳನ್ನು ಸಂಸ್ಕರಿಸುವಲ್ಲಿ ಫಲಪ್ರದವಾಗುವವು. ಈ ಪ್ರಶ್ನೆಗಳಿಗೆ ಎಲ್ಲರೂ ಒಂದೇ ಪ್ರಮಾಣದಲ್ಲಿ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ಹಲವರು ಇವುಗಳಲ್ಲಿ ತೀರಾ ಉದಾಸೀನರಾಗಿರಬಹುದಾದಂತೆ ಕೆಲವರು ಇವುಗಳಿಗೆ ಸಮರ್ಪಕ ಉತ್ತರಗಳನ್ನು ದೊರಕಿಸಿಕೊಳ್ಳುವುದೇ ಅಥವಾ ಕಂಡುಕೊಳ್ಳುವುದೇ ತಮ್ಮ ಶೇಷಾಯುಷ್ಯದ ಪರಮ ಲಕ್ಷ್ಯವೆಂದು ನಿರ್ಧರಿಸಬಹುದಾದ ಜಿಜ್ಞಾಸುಗಳೂ ಇರಬಹುದು. ಈ ವಿಷಯಗಳಲ್ಲಿ ಪೂರ್ಣ ಉದಾಸೀನರೂ ಅಲ್ಲದ, ಅತಿಶಯವಾದ ಶ್ರದ್ಧೆಯೂ ಇಲ್ಲದ, ಆದರೂ ತಕ್ಕಷ್ಟು ಆಸಕ್ತಿಯಿರುವ ಜನರೂ ಇರಬಹುದು. ಈ ವಿಷಯಗಳಲ್ಲಿ ಯಾರು ಉದಾಸೀನರೋ ಅವರಿಗೆ ಉತ್ತರಗಳು ಅನಿವಾರ್ಯವೇನಲ್ಲ. ಯಾರು ಈ ವಿಷಯದಲ್ಲಿ ಹೆಚ್ಚು ಆಸಕ್ತರೋ ಅವರಿಗೆ ಉತ್ತರಗಳು ಬೇಕು. ಜಿಜ್ಞಾಸುಗಳಿಗೆ ಈ ವಿಷಯಗಳಿಗೆ ಸಂಬಂಧಿಸಿದ ಉತ್ತರಗಳು ಅನಿವಾರ್ಯವೇ. ಯಾರು ಉದಾಸೀನರೋ ಅವರು ಈವರೆಗೆ ಈ ವಿಷಯಗಳಿಗೆ ಉತ್ತರಗಳನ್ನು ಹುಡುಕಲು ತಾವಾಗಿಯೇ ಯತ್ನಿಸಲಿಲ್ಲ. ಯಾರು ಹೆಚ್ಚು ಆಸಕ್ತರೋ ಅವರು ಈಗಾಗಲೇ ಓದುವ ಅಥವಾ ಬಲ್ಲವರನ್ನು ಕೇಳುವ ಮೂಲಕ ಅನೇಕ ವಿಷಯಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಆದರೂ ಅವು ಅವರಿಗೆ ತಕ್ಕಷ್ಟು ತೃಪ್ತಿಯನ್ನು ನೀಡಿಲ್ಲದಿರುವುದರಿಂದ ಇನ್ನೂ ಹೆಚ್ಚಿಗೆ ತಿಳಿಯ ಬಯಸುತ್ತಾರೆ.
ಜಿಜ್ಞಾಸುಗಳು ಈ ವಿಷಯಗಳಲ್ಲಿ ಸತ್ಯತೆಯನ್ನು ಕಂಡುಕೊಳ್ಳಲು ಈಗಾಗಲೇ ವಿಷಯ ಸಂಗ್ರಹ, ಚಿಂತನ, ಮಂಥನಗಳಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಿರಬಹುದು. ಶಾಸ್ತ್ರ ಗ್ರಂಥಗಳನ್ನು ಓದಿರಬಹುದು. ಬಲ್ಲವರೆಂದು ಪ್ರಸಿದ್ಧರಾದವರನೇಕರನ್ನು ಸಂಪರ್ಕಿಸಿರಬಹುದು. ಕೆಲವು ಉಪಾಸನೆಗಳನ್ನು ಮಾಡಿರಬಹುದು. ಯೋಗಾಭ್ಯಾಸೇತ್ಯಾದಿ ವಿಧಾನಗಳನ್ನು ಅಭ್ಯಸಿಸಿರಬಹುದು, ಅನುಷ್ಠಿಸಿರಬಹುದು. ಈ ವಿಷಯಗಳಿಗೆ ಉತ್ತರಗಳನ್ನು ಈಗ ಬಯಸುವವರಲ್ಲಿ ಕೆಲವರು ಈ ಹಿಂದೆ ತಮಗೆ ಅವುಗಳು ಸಿಗದಿರುವ ಕುರಿತು ಚಿಂತಿಸದಿರಬಹುದು, ಏಕೆಂದರೆ ಅವರಿಗೆ ಅದರಲ್ಲಿ ಅನಾಸಕ್ತಿ ಇದೆ. ಅರಸುತ್ತಿಲ್ಲದಿರುವ ಔಷಧ ಬಳ್ಳಿಯು ಕಾಲಿಗೆ ಸಿಕ್ಕಿ ಹಾಕಿಕೊಂಡರೂ ಅದನ್ನು ಹರಿದು ಬಿಸಿಡುವುದೇ ಸಹಜ ವರ್ತನೆಯಾಗಿದೆ. ತಾವಾಗಿಯೇ ಎಂದರೆ ಪೂರ್ವ ನಿರ್ಧಾರದಿಂದಲೇ ಈಗ ಉತ್ತರಗಳನ್ನು ತಿಳಿಯ ಬಯಸುವವರು ಹಿಂದೆ ಇಚ್ಛಿತ ಉತ್ತರಗಳು ಸಿಗಲಿಲ್ಲವಾದಾಗಲೆಲ್ಲ ಅದಕ್ಕಾಗಿ ಹಂಬಲಿಸಿರಬಹುದು, ದುಃಖಿತರೂ ಆಗಿರಬಹುದು. ಯಾರು ಮರಣ, ಪರಲೋಕ ಮತ್ತು ಪುನರ್ಜನ್ಮಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲವೋ ಮತ್ತು ಅದೇ ಕಾರಣದಿಂದ ಯಾರಿಗೆ ಜೀವನ ಎಂದರೆ ಜಾಗ್ರದವಸ್ಥೆ ಮಾತ್ರ ಎಂಬ ಭಾವವಿರುವುದೋ, ಅಥವಾ ದೈಹಿಕ ಸುಖ ದುಃಖಗಳನ್ನು ಮೀರಿ ಯಾರು ಚಿಂತಿಸಲಾರರೋ ಅವರು ಈ ವಿಷಯಗಳಲ್ಲಿ ಅನಾಸಕ್ತರಾಗಿಯೇ ಇರುವರು. ನಚಿಕೇತನಿಗೆ ಈ ವಿಷಯಗಳು ಗೂಢ ಮನುಪ್ರವಿಷ್ಟಂ ಆಗಿದ್ದವೆಂದು ಕಠೋಪನಿಷತ್ತು ತಿಳಿಸುತ್ತದೆ. ಯಾರಿಗೆ ಈ ವಿಷಯಗಳು ಗೂಢ ಮನುಪ್ರವಿಷ್ಟಂ ಎಂದರೆ ಮನಸ್ಸಿನಲ್ಲಿ ಆಳವಾಗಿ ಹೊಕ್ಕಿವೆಯೋ ಅವರು ವಿಷಯವನ್ನು ತಿಳಿಯದೆ ತೃಪ್ತರಾಗಲಾರರು, ವಿಶ್ರಮಿಸಲಾರರು. ಮೊದಲನೆಯದಾಗಿ ಮರಣದ ಕುರಿತಾದ ಪ್ರಶ್ನೆ. ಈ ಪ್ರಶ್ನೆಯು ಯಾವ ಧ್ವನ್ಯರ್ಥಗಳನ್ನು ಸೂಚಿಸುತ್ತದೆ ಅಥವಾ ಈ ಪ್ರಶ್ನೆಗಳನ್ನು ಕೇಳುವವರ ಮನಸ್ಥಿತಿ ಎಂಥದ್ದಾಗಿರಬಲ್ಲದು ಎಂದು ಯೋಚಿಸಬೇಕಾಗುತ್ತದೆ. ಮರಣ ಇದೆ ಎನ್ನುವುದು ತನಗೆ ಗೊತ್ತಿದೆ ಎಂದು ತಿಳಿದವರು ಅದು ಇದೆಯೋ ಎಂದು ಸಾಮಾನ್ಯವಾಗಿ ಕೇಳಲಾರರು. ಅವರಿಗೆ ಇದೇ ಪ್ರಶ್ನೆಯನ್ನು ಎಂದರೆ ಮರಣವಿದೆಯೋ ಎಂಬ ಪ್ರಶ್ನೆಯನ್ನು ಬೇರೆ ಯಾರಾದರೂ ಕೇಳಿದರೆ ಅವರು ಕೊಡಬಹುದಾದ ಉತ್ತರವು ಹೌದು, ಮರಣ ಇದೆ, ಇಷ್ಟೇ ಅಲ್ಲ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಯಾರಿಗೂ ಮರಣದಿಂದ ಬಿಡುಗಡೆ ಇಲ್ಲ, ಯಾರೂ ಮರಣವನ್ನು ತಪ್ಪಿಸಿಕೊಂಡವರಿಲ್ಲ ಎಂಬ ಉತ್ತರಗಳು ಇತ್ಯಾದಿಯಾಗಿರಬಹುದು. ಇತರರ ಮದುವೆಗಳಿಗೆ ನಿಶ್ಚಿತ ದಿನ ಹೋಗುವವರ ಮನಸ್ಥಿತಿಗೂ ತನ್ನ ಮದುವೆಯ ನಿಶ್ಚಿತ ದಿನದ ಪ್ರತೀಕ್ಷೆಯಲ್ಲಿರುವವರ ಮನಸ್ಥಿತಿಗೂ ಇರುವ ವ್ಯತ್ಯಾಸವೇ ಮರಣವಿದೆ ಎಂದು ತಿಳಿದಿರುವವರಿಗೂ ತನಗೂ ಮರಣವಿದೆ ಎಂದು ತಿಳಿದಿರುವವರಿಗೂ ಇರುವ ವ್ಯತ್ಯಾಸವಾಗಿರುತ್ತದೆ. ಯಾರು ಮರಣವಿದೆ ಎಂದು ಮಾತ್ರ ತಿಳಿದಿರುತ್ತಾರೋ ಅವರ ಮಟ್ಟಿಗೆ ಸಾವು ಬಾಹ್ಯ ಜಗತ್ತಿನಲ್ಲಿ ನಡೆಯುತ್ತಿರುವ ಒಂದು ಘಟನೆ ಮಾತ್ರ. ಅದು ಇತರ ಅನೇಕ ಘಟನೆಗಳಂತೆ ನಡೆಯುವ ಒಂದು ಘಟನಾ ವಿಶೇಷವು. ಅದು ವಸ್ತುನಿಷ್ಠ ವಿಷಯ ಮಾತ್ರ. ಯಾರದೋ ಜನನಗಳ ಬಗ್ಗೆ ಓದಿದಾಗ, ಕೇಳಿದಾಗ ಆ ಜನನವು ಯಾವ ಭಾವ ವಿಕಾರವನ್ನೂ ಉತ್ಪತ್ತಿ ಮಾಡದಿರುವಂತೆ ಮರಣದ ಕುರಿತು ಪ್ರಸ್ತಾಪಿಸುವಾಗಲೂ ಅದು ಅವರಲ್ಲಿ ಯಾವ ಭಾವ ವಿಕಾರವನ್ನೂ ಮಾಡುವುದಿಲ್ಲ. ಆದರೆ ಅವರಿಗೆ ತನ್ನ ಮೊದಲ ಮಗುವಿನ ಜನನದ ವಾರ್ತೆಯು ಅನೇಕ ರೀತಿಯ ಭಾವೋದ್ವೇಗಕ್ಕೆ ಕಾರಣವಾಗಿರುವುದೂ ಸತ್ಯವೇ. ಜನನವೇ ಆಗಲಿ ಮರಣವೇ ಆಗಲಿ ಅದು ತನ್ನಷ್ಟಕ್ಕೆ ಉಂಟು ಮಾಡುವ ಶಬ್ದಾರ್ಥಕ್ಕೂ ನಾನುವಿನೊಡನೆ ಅವುಗಳ ಸಂಬಂಧವನ್ನು ಸ್ಥಾಪಿಸಿಕೊಂಡಾಗ ಉತ್ಪತ್ತಿಯಾಗುವ ಅರ್ಥವಿಸ್ತಾರಕ್ಕೂ ಅಜಗಜಾಂತರವಿದೆ. ಆದ್ದರಿಂದ ಮರಣವಿದೆ ಎಂದು ತಿಳಿದವರ ಮತ್ತು ತನಗೂ ಮರಣವಿದೆ ಎನ್ನುವುದನ್ನು ತಿಳಿದವರ ಮನಸ್ಥಿತಿಗಳು ಸಮಾನವಾಗಿರಲಾರವು. ಅದೇ ಕಾರಣದಿಂದ ಮರಣ ಇದೆಯೇ ಎಂಬ ಪ್ರಶ್ನೆಯು ಉತ್ಪತ್ತಿ ಮಾಡುವ ಶಾಬ್ದಿಕ ಅರ್ಥಕ್ಕೂ ಧ್ವನ್ಯರ್ಥಕ್ಕೂ ಅಂತರ ಬಹಳವಿದೆ. ಮುಪ್ಪು ಮರಣಗಳಿಗೆ ಇರುವ ಶಬ್ದಾರ್ಥಕ್ಕೂ ಅವು ನಾನುವಿನೊಡನೆ ಸಂಬಂಧಿಸಿದಾಗ ಉತ್ಪತ್ತಿ ಮಾಡುವ ಭಾವಸಹಿತವಾದ ಅರ್ಥಕ್ಕೂ ವ್ಯತ್ಯಾಸವಿದೆ. ಯಾರು ಮರಣವಿದೆ ಎಂದಷ್ಟೇ ತಿಳಿದಿದ್ದಾರೋ ಅವರು ಬದುಕು ಅಥವಾ ಈ ಜೀವನ ಮಾತ್ರ ಸತ್ಯವೆಂದು ತಿಳಿದವರು, ಮರಣ ಅಥವಾ ಮರಣಾನಂತರದ ಕುರಿತು ವಿಚಾರ ಮಾಡದವರು. ಇದರಿಂದಾಗಿಯೇ ಅವರು ಮಾಡುವ ಕರ್ಮಗಳು ಮರಣದಿಂದ ಪ್ರಭಾವಿತವಾಗಿರುವುದಿಲ್ಲ. ಅವರ ಕರ್ಮಗಳಿಗೆಲ್ಲ ಲೌಕಿಕ ಲಾಭವೇ ಗುರಿಯಾಗಿರುತ್ತದೆ. ಎಂದರೆ ಧರ್ಮವು ಅವರ ಮಾತು ಕೃತಿಗಳನ್ನು ಪ್ರಭಾವಿಸುವುದಿಲ್ಲ, ನಿಯಂತ್ರಿಸುವುದಿಲ್ಲ. ಹೀಗೆಂದಾಕ್ಷಣ ಅಂಥವರೆಲ್ಲ ಧರ್ಮಬಾಹಿರರೆಂದೋ ಅನೀತಿವಂತರೆಂದೋ ಕುಕರ್ಮಿಗಳೆಂದೋ ಅರ್ಥ ಮಾಡುವುದು ಸರ್ವಥಾ ಯೋಗ್ಯವಲ್ಲ. ಪ್ರಾಯದಲ್ಲಿ ಈ ಮನಸ್ಥಿತಿಯಲ್ಲಿದ್ದವರು ಅಪರ ವಯಸ್ಸಿನಲ್ಲಿ ತನಗೂ ಮರಣವಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿಹಿತ ಧಾರ್ಮಿಕ ಕರ್ಮಾಚರಣೆಗಳನ್ನಾಚರಿಸುವುದು ಸರ್ವತ್ರ ಕಂಡುಬರುತ್ತದೆಯಾದರೂ ಕೊನೆತನಕವೂ ಬದಲಾಗದಿರುವವರೂ ಇರುವುದು ವಿಶೇಷವಲ್ಲ. ಈ ಎರಡೂ ವರ್ಗದ ಜನರಿಗೂ ಮರಣವು ಸರ್ವಥಾ ಬೇಡವಾದ ವಿಷಯವೇ ಆಗಿರುವುದು ಸತ್ಯ.
ತನಗೂ ಮರಣವಿದೆ ಎಂದು ನಿಶ್ಚಯವುಳ್ಳವರು ಬದುಕಿರುವಾಗ ಮಾಡಬೇಕಾದ ಕರ್ತವ್ಯಗಳೇನೇನೆನ್ನುವುದನ್ನು ತಿಳಿದು ಅದರಂತೆ ಆಚರಿಸುವುದರಲ್ಲಿ ತೃಪ್ತಿಯನ್ನು ಹೊಂದುತ್ತಾರೆ. ಇನ್ನೊಂದು ವರ್ಗದವರು ಬದುಕಲು ಮಾಡಬೇಕಾದದ್ದನ್ನು ಮಾಡುತ್ತಲೇ ಸಾಯುವವರೆಗೂ ಬದುಕುತ್ತಾರೆ. ಆದ್ದರಿಂದ ಮರಣವು ಹೇಗೆ ಬದುಕಬೇಕೆನ್ನುವುದನ್ನು ಕಲಿಸುವ ಗುರುವಾಗಿದೆ. ಯಾರೇ ಆದರೂ ಎಂದೇ ಆದರೂ ತನಗೂ ಮರಣವಿದೆ ಎನ್ನುವುದನ್ನು ಸಂಶಯಾತೀತವಾಗಿ ತಿಳಿಯುತ್ತಾರೋ ಅಂದೇ ಅವರ ಬದುಕಿನ ರೀತಿಯು ತದನುಗುಣವಾಗಿ ಬದಲಾಗುತ್ತದೆ. ಪರಲೋಕ ಅಥವಾ ಪರಲೋಕಗಳು ಇವೆಯೇ ಎಂಬ ಪ್ರಶ್ನೆಗೂ ಉತ್ತರವನ್ನು ತಿಳಿಯಬಯಸುವವರು ಒಂದೇ ರೀತಿಯ ಮನಸ್ಥಿತಿಯು ಈ ಲೋಕ ವ್ಯವಹಾರಗಳಲ್ಲಿಯೇ ಅತ್ಯಾಸಕ್ತರಾಗಿರುವರಲ್ಲದೆ ಪರಲೋಕಗಳ ಇರವಿನ ಕುರಿತು ಹೆಚ್ಚು ಆಸಕ್ತರಾಗಿರಲಾರರು. ನರಕ, ಸ್ವರ್ಗ, ಬ್ರಹ್ಮಲೋಕ ಇತ್ಯಾದಿ ಪರಲೋಕಗಳ ಇರವನ್ನು ನಂಬುವ ಮತ್ತು ತಾನು ಸತ್ತ ನಂತರ ಉತ್ತಮ ಲೋಕಗಳಿಗೆ ಹೋಗಬೇಕೆಂದು ಆಶಿಸುವವರು ಈ ಲೋಕದಲ್ಲಿ ಇರುವಾಗಲೇ ಮರಣಾನಂತರ ಹೋಗಬೇಕಾದ ಲೋಕವನ್ನು ನಿಶ್ಚಯಿಸಿಕೊಳ್ಳುವ ಯತ್ನ ಮಾಡುತ್ತಿರುತ್ತಾರೆ. ಪರಲೋಕಗಳ ಇರವಿನ ಅರಿವು ಈ ಲೋಕದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ನಿಶ್ಚಯಗೊಳಿಸುತ್ತದೆ. ಎಂದರೆ ನರಕವಾಸವನ್ನು ತಪ್ಪಿಸಿಕೊಳ್ಳಲು ಮತ್ತು ಸ್ವರ್ಗಸುಖವನ್ನು ಅನುಭವಿಸಲು ಬ್ರಹ್ಮಲೋಕವನ್ನು ಹೊಂದಲು ಏನೇನು ಮಾಡಬೇಕೆಂದು ತೀರ್ಮಾನಿಸಿ ಅದರಂತೆ ಇಲ್ಲಿಯೇ ಆಚರಿಸುತ್ತಿರುತ್ತಾರೆ. ಪುನರ್ಜನ್ಮದ ಕುರಿತ ಪ್ರಶ್ನೆಗೂ ಎಲ್ಲರಿಗೂ ಪುನರ್ಜನ್ಮವಿದೆಯೇ ಮತ್ತು ತನಗೆ ಪುನರ್ಜನ್ಮವಿದೆಯೇ ಎಂಬ ಎರಡು ಭಿನ್ನ ಧ್ವನ್ಯರ್ಥಗಳಿರುವುದು ಸಾಧ್ಯ. ಎಲ್ಲರಿಗೂ ಪುನರ್ಜನ್ಮವಿದೆಯೇ ಎಂಬ ಭಾವವು ತನಗೆ ಪುನರ್ಜನ್ಮವಿದೆ ಎಂದು ನಂಬದವರದ್ದು. ತನಗೆ ಪುನರ್ಜನ್ಮವಿದೆಯೇ ಎಂಬ ಭಾವವು ತನಗೂ ಪುನರ್ಜನ್ಮವಿರಬಲ್ಲದು ಎಂದು ಭಾವಿಸುವವರದ್ದು. ಯಾರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲವೋ ಅವರು ಈ ಜನ್ಮವನ್ನು ಸ್ವೇಚ್ಛಾಚಾರದಲ್ಲೇ ಮುಗಿಸುವರು. ಯಾರಿಗೆ ಪುನರ್ಜನ್ಮದಲ್ಲಿ ದೃಢವಾದ ನಂಬಿಕೆ ಇರುವುದೋ ಅವರು ತಮ್ಮ ಮುಂದಿನ ಜನ್ಮ ಎಂಥದ್ದಾಗಿರಬೇಕೆಂದು ಇಲ್ಲಿಯೇ ನಿಶ್ಚಯಿಸಿಕೊಂಡು ಅಂಥ ಜನ್ಮವನ್ನು ಹೊಂದಲು ಈಗಲೇ ತಯಾರಿ ನಡೆಸುವರು. ವಿಶೇಷವೆಂದರೆ ಈ ಎರಡೂ ವರ್ಗದ ಜನರು ಎಂದರೆ ಪುನರ್ಜನ್ಮವನ್ನು ನಂಬುವವರು ಮತ್ತು ನಂಬದಿರುವವರು ಅನೇಕ ಬಾರಿ ತಮ್ಮ ಕಷ್ಟ ದುಃಖಗಳಿಗೆ ತಮ್ಮ ಪ್ರಾರಬ್ಧವೇ ಎಂದರೆ ತಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳೇ ಕಾರಣ ಎಂದು ಹೇಳುತ್ತಿರುತ್ತಾರೆ. ಮರಣ, ಪರಲೋಕ ಮತ್ತು ಪುನರ್ಜನ್ಮ ಎಂಬ ಶಬ್ದಗಳು ಎಲ್ಲರಲ್ಲೂ ಒಂದೇ ಸಮನಾದ ಅರ್ಥವನ್ನು ಉತ್ಪತ್ತಿ ಮಾಡುವುದಿಲ್ಲ ಅಥವಾ ಅವುಗಳಿಗೆ ಎಲ್ಲರೂ ಒಂದೇ ತೆರನಾದ ಮೌಲ್ಯವನ್ನು ಕೊಡುವುದಿಲ್ಲ. ಶಬ್ದಗಳಿಗೆ ಇರುವ ಅರ್ಥದ ವಿಸ್ತಾರವು ಆ ಶಬ್ದಗಳು ಸಂಕೇತಿಸುವ ವಿಷಯ ವಸ್ತುಗಳು ಅವುಗಳ ಗ್ರಾಹಕನ ನಾನುವಿನೊಡನೆ ಹೊಂದಿರುವ ಸಂಬಂಧದ ಗಾಢತೆಯನ್ನು ನೇರವಾಗಿ ಅವಲಂಬಿಸಿರುತ್ತದೆ. ಶಬ್ದಕ್ಕಿರುವ ಅರ್ಥವೆಂದರೆ ವ್ಯಕ್ತಿಯು ಶಬ್ದವು ಸಂಕೇತಿಸುವ ವಿಷಯಕ್ಕೆ ಕೊಡುವ ಮೌಲ್ಯವೇ ಆಗಿದೆ. ಈ ಕಾರಣದಿಂದಲೇ ಅರ್ಥವು ವ್ಯಕ್ತಿಯನ್ನವಲಂಬಿಸುವಷ್ಟು ವಸ್ತುವನ್ನು ಅವಲಂಬಿಸುವುದಿಲ್ಲ. ಶಬ್ದಗಳನ್ನು ಎಲ್ಲರೂ ಸಮಾನವಾಗಿ ಅರ್ಥಮಾಡಿಕೊಳ್ಳದಿರುವಂತೆ ಶಬ್ದಗಳು ಉತ್ಪತ್ತಿ ಮಾಡುವ ಅರ್ಥಗಳ ತೀವ್ರತೆಯೂ ಸಮಾನವಾಗಿರಲಾರದು. ಈ ಎಲ್ಲ ವಿವರಗಳಿಂದ ಉತ್ಪನ್ನವಾಗುವ ದ್ವಂದ್ವವೇ ಮರಣ, ಪರಲೋಕ ಮತ್ತು ಪುನರ್ಜನ್ಮಗಳ ಕುರಿತಾದ ಪ್ರಶ್ನೆಗಳು ಪ್ರಾಮಾಣಿಕವೇ ಅಲ್ಲವೇ ಎನ್ನುವುದಾಗಿದೆ. ಪ್ರಶ್ನೆಗಳು ಪ್ರಾಮಾಣಿಕವಾಗಿರುವುದೆಂದರೆ ಕಾಪಟ್ಯರಹಿತವಾಗಿರುವುದು. ಪ್ರಶ್ನೆಯು ಸ್ವತಃ ಪ್ರಾಮಾಣಿಕವೋ ಕಪಟವೋ ಆಗಿರಲಾರದು. ಪ್ರಾಮಾಣಿಕತೆ ಅಥವಾ ಕಾಪಟ್ಯಗಳು ಪೃಚ್ಛಕನ ಮನೋಭೂಮಿಕೆ ಅಥವಾ ಉದ್ದೇಶವನ್ನು ಹೊಂದಿಕೊಂಡಿರುತ್ತವೆ. ಉತ್ತರಗಳನ್ನು ನಿರೀಕ್ಷಿಸುವ ತೀವ್ರತೆ ಎಂದರೆ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವ ಹಂಬಲದ ತೀವ್ರತೆಯೇ. ದೊರೆತ ಉತ್ತರಗಳಿಂದ ಪಡೆಯುವ ಪ್ರಯೋಜನಗಳ ಸಾಧ್ಯತೆಗಳ ಭಾವಾಭಾವಗಳಿಗೆ ಅನುಗುಣವಾಗಿ ಪ್ರಶ್ನೆಗಳು ಪ್ರಾಮಾಣಿಕವೋ ಅಪ್ರಾಮಾಣಿಕವೋ ಎಂದು ಸಿದ್ಧವಾಗುತ್ತವೆ. ಈ ವಿಷಯಗಳನ್ನು ತಿಳಿಯಬೇಕೆಂಬ ಆಸಕ್ತಿ ಮತ್ತು ಪ್ರಯೋಜನ ಹೊಂದುವ ಸದುದ್ದೇಶವಿಲ್ಲದವರೂ ಉತ್ತರಗಳನ್ನು ಪಡೆಯಲು ಅರ್ಹರೇ. ಅಧಿಕಾರಿಗಳೇ ಆಗಿದ್ದಾರೆ, ಏಕೆಂದರೆ ಉತ್ತರಗಳೇ ಅವರನ್ನು ಅರ್ಹರನ್ನಾಗಿಯೂ ಅಧಿಕಾರಿಗಳನ್ನಾಗಿಯೂ ಮಾರ್ಪಡಿಸುವ ಸಾಮರ್ಥ್ಯ ಹೊಂದಿವೆ. ಅದು ಹೇಗೆಂದರೆ ವೇದಗಳ ಏಕೈಕ ಉದ್ದೇಶವೇ ಪಶು ಸಮಾನನಾದ ದೇಹಾತ್ಮ ಬುದ್ಧಿಯುಳ್ಳವರಿಗೆ ಕರ್ಮಗಳನ್ನು ವಿಧಿಸುವ ಮತ್ತು ನಿಷೇಧಿಸುವ ಮೂಲಕ ಅವರಿಗೆ ಸೃಷ್ಟಿಯಲ್ಲಿ ದೇವತ್ವವನ್ನು ತೋರಿ ಅವರನ್ನು ಜೀವಾತ್ಮ ಬುದ್ಧಿಯುಳ್ಳವರನ್ನಾಗಿ ಮಾಡಿ ಮೊದಲು ಭಾವಜೀವಿಗಳನ್ನಾಗಿ ಮಾಡುವುದು, ನಂತರ ಭಾವಜೀವಿಗಳನ್ನು ಉಪಾಸನೆಗಳ ಮೂಲಕ ಜಿಜ್ಞಾಸುಗಳನ್ನಾಗಿ ಮಾಡುವುದು ಮತ್ತು ಅಂತಿಮವಾಗಿ ಉಪನಿಷತ್ತುಗಳ ಬೋಧನೆಯಿಂದ ಜಿಜ್ಞಾಸುಗಳನ್ನು ಆತ್ಮ ಜ್ಞಾನಿಗಳನ್ನಾಗಿ ಮಾಡುವುದೇ ಆಗಿದೆ.
ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅಜ್ಞಾನವನ್ನು ನಿವಾರಿಸುವುದೇ ವೇದಗಳ ಮಾರ್ಗ ಮತ್ತು ಗುರಿಯಾಗಿದೆ. ಅಜ್ಞಾನವು ನಾಶವಾಗುವುದೆಂದರೆ ಸತ್ಯದ ಅರಿವಾಗುವುದು. ಆ ಸತ್ಯವೇ ಹುಟ್ಟು ಮತ್ತು ಸಾವುಗಳಿಗೆ ವಸ್ತುನಿಷ್ಠ ಸತ್ಯತೆ ಇಲ್ಲ. ಅವೆರಡಕ್ಕೂ ವಸ್ತುತ್ವವಿಲ್ಲ. ಅವು ಸ್ಥೂಲವೋ ಸೂಕ್ಷ್ಮವೋ ಮುಂತಾಗಿ ವಿವರಿಸಲ್ಪಡಬಹುದಾದ ಭೌತ ವಸ್ತುಗಳಲ್ಲ ಎಂದು ನಿರ್ಧರಿಸಿಕೊಳ್ಳುವುದಾಗಿದೆ. ಜನನ ಮತ್ತು ಮರಣಗಳ ಅರ್ಥಗಳು ವ್ಯಕ್ತಿನಿಷ್ಠ ಸತ್ಯ ಮತ್ತು ಮೌಲ್ಯಗಳನ್ನು ಹೊಂದಿವೆ ಎನ್ನುವುದು ಮನನೀಯವಾಗಿದೆ. ಯಾವುದೇ ವಸ್ತು ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳಲಾರದು ಮತ್ತು ನಾಶ ಮಾಡಿಕೊಳ್ಳಲಾರದು, ಏಕೆಂದರೆ ಹಾಗಾಗಬೇಕಾದರೆ ಅದು ಆಗ ಏಕಕಾಲದಲ್ಲಿ ಕ್ರಿಯೆಯ ಕರ್ತೃವೂ ಕರ್ಮವೂ ಎರಡೂ ಆಗಬೇಕಾಗಿರುತ್ತದೆ, ಮತ್ತು ಇದು ಅಸಂಭವ ಎನ್ನುವುದು ಮನನೀಯವೇ ಆದ ವಿಷಯವಾಗಿದೆ. ನಾನು ಯಾರು, ದೇವರು ಎಂದರೆ ಯಾರು ಮತ್ತು ಪ್ರಪಂಚದ ಸ್ವರೂಪವೇನು ಎಂಬ ಸದಾ ಕಾಡುವ 3 ಪ್ರಶ್ನೆಗಳಿಗೆ ವೇದಾಂತದಲ್ಲಿ ಉತ್ತರವಾಗಿ ಕಂಡುಬರುವ ಬ್ರಹ್ಮಾತ್ಮೈಕ್ಯದ ಅರ್ಥದ ವಿಶ್ಲೇಷಣೆಯನ್ನು ಮೊದಲು ಪೂರ್ಣ ಸತ್ಯ, ಅದ್ವೈತಾನುಭವ, ಅದ್ವೈತಾನುಸಂಧಾನ ಮತ್ತು ಮಂಥನ ಪುಸ್ತಕಗಳಲ್ಲಿ ಬರೆದೆ. ಆ ಎಲ್ಲ ಪುಸ್ತಕಗಳು ಆಧ್ಯಾತ್ಮದ ಪ್ರಾಥಮಿಕ ಜ್ಞಾನವಿಲ್ಲದವರಿಗೆ ಸುಲಭಗ್ರಾಹ್ಯವಾಗಿಲ್ಲ ಎಂದು ಶ್ರೀಯುತ BS ಅರವಿಂದ ಬಾಬು ವಕೀಲರು, ಬೆಂಗಳೂರು ಮತ್ತು ಇತರ ಕೆಲ ಓದುಗ ಹಿತೈಷಿಗಳು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಅವರಿಗೆಲ್ಲ ನಾನು ಕೃತಜ್ಞನಾಗಿದ್ದೇನೆ. ಆ ಪುಸ್ತಕಗಳಲ್ಲಿರುವ ವಿಚಾರಗಳನ್ನು ಸ್ವೀಕರಿಸಲು ಯಾವ ಪೂರ್ವಜ್ಞಾನವೂ ಬೇಕಾಗಬಹುದೆಂದು ಅಂದಾಜಿಸಿ ಅದನ್ನು ಸ್ವರೂಪಾನ್ವೇಷಣೆ ಎಂಬ ಚಿಕ್ಕ ಹೊತ್ತಿಗೆಯಲ್ಲಿ ಬರೆದೆ. ನಂತರ ಅದರಲ್ಲಿ ಎಷ್ಟನ್ನು ಬರೆಯಬೇಕಿತ್ತು ಅಷ್ಟನ್ನೂ ಬರೆದಿಲ್ಲವೆಂದು ಕಂಡುಬಂತು. ಅದರಿಂದ ನನಗೆ ತೃಪ್ತಿಯಾಗಲಿಲ್ಲ. ಅದಕ್ಕಾಗಿ ಅದನ್ನು ಪರಿಷ್ಕರಿಸಿ ಆತ್ಮಾನ್ವೇಷಣೆ ಎಂಬ ಹೆಸರನ್ನು ಕೊಟ್ಟೆ. ಆದರೂ ನನಗೆ ಸಮಾಧಾನವಾಗಲಿಲ್ಲ. ಯಾವ ವಿಷಯಗಳಿಂದ ಪ್ರಾರಂಭಿಸಿದರೆ ಎಲ್ಲರಲ್ಲೂ ಕುತೂಹಲವುಳ್ಳ ಶ್ರದ್ಧಾಳುಗಳು ಉತ್ತರಗಳನ್ನು ಅಪೇಕ್ಷಿಸುವ ಮತ್ತು ಉತ್ತರಗಳಿಂದಲೇ ಸಾಮಾನ್ಯ ಜನರು ಅಧ್ಯಾತ್ಮ ವಿಷಯದಲ್ಲಿ ಪ್ರವೇಶಿಸಲು ಅನುಕೂಲವಾಗಬಹುದೆಂದು ಕಂಡಿತೋ ಆ 3 ವಿಷಯಗಳನ್ನು ವಿಶ್ಲೇಷಿಸುವುದಕ್ಕಾಗಿಯೇ ಈ ಪುಸ್ತಕವನ್ನು ಬರೆಯಬೇಕಾಯಿತು. ಈ ವಿಷಯಗಳನ್ನು ಜನರು ಆಧರಿಸಿದರೆ, ಇನ್ನೂ ಹೆಚ್ಚಿಗೆ ತಿಳಿಯಬೇಕೆಂದು ಬಯಸಿ ಯತ್ನಿಸಿದರೆ ನಾನು ಕೃತಕೃತ್ಯ. ಈ ಪುಸ್ತಕದಲ್ಲಿದ್ದ ಅಕ್ಷರ ದೋಷಗಳನ್ನು ಗುರುತಿಸಿ ಶುದ್ಧಗೊಳಿಸಿದ ನನ್ನ ಅಳಿಯ ಶ್ರೀರಾಮ ಹೆಬ್ಬಾರನ ಉಪಕಾರವನ್ನು ಸ್ಮರಿಸಿ ಅವನಿಗೆ ಸರ್ವಮಂಗಲವಾಗಲೆಂದು ಹಾರೈಸುತ್ತೇನೆ. ತಮ್ಮ ಬಿಡುವಿಲ್ಲದ ಕಾರ್ಯಬಾಹುಲ್ಯದ ನಡುವೆಯೂ ಈ ಗ್ರಂಥವನ್ನೋದಿ ವಿಮರ್ಶಾತ್ಮಕವೂ ವಿದ್ವತ್ಪೂರ್ಣವೂ ಬೋಧಪ್ರದವೂ ಆದ ಮುನ್ನುಡಿಯನ್ನು ಬರೆದುಕೊಟ್ಟ ಡಾ. ಎಸ್. ರಂಗನಾಥ್, ನಿರ್ದೇಶಕರು, RV ಸಂಸ್ಕೃತ ಅಧ್ಯಯನ ಸಂಸ್ಥೆ, ಬೆಂಗಳೂರು ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಪುಸ್ತಕವನ್ನು ಮೆಚ್ಚಿ ನನ್ನ ಎಲ್ಲ ಪುಸ್ತಕಗಳನ್ನು ಡಿಜಿಟಲ್ ಪಬ್ಲಿಕೇಷನ್ಗೆ ಸಿದ್ಧಪಡಿಸಿ ಗೂಗಲ್ ಪ್ಲೇಯಲ್ಲಿ ಪ್ರಕಟ ಮಾಡಬೇಕೆಂದು ಕಾರಣಸಹಿತ ನನಗೆ ತಿಳಿ ಹೇಳಿ ಮತ್ತು ಆ ಎಲ್ಲ ಕೆಲಸಗಳನ್ನೂ ಸ್ವತಃ ಮಾಡಿದ ಮಿತ್ರ ಶ್ರೀ ಶೈಲೇಶ ಕೃಷ್ಣ ಬಾಯಡಿ ಅವರ ಉಪಕಾರವನ್ನು ಎಂದೂ ಮರೆಯಲಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. VM ಉಪಾಧ್ಯಾಯ.